ಇವತ್ತಿನ ಮ್ಯಾಚ್ ಭಾರತ ವಿನ್ ಆಗ್ತದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋದು ಹಿಂದಿನ ರಾತ್ರಿ ಆಯಿತು, ಸೊ ಅದರಿಂದ ಇದೇ ಟಿ ಶರ್ಟ್ ಉಂಟು. ಹಿಂದಿನ ರಾತ್ರಿ ವಿಡಿಯೋ ಮಾಡಿ ಕರೆಕ್ಟಾಗಿ ಬೆಳಿಗ್ಗೆ 8 ಗಂಟೆಗೆ ಶೆಡ್ಯೂಲ್ ಮಾಡಿ ಇಡ್ತಾ ಇದ್ದೇನೆ. ಬಟ್ ಸ್ಟಿಲ್ ಮ್ಯಾಚ್ ಅಂತ ಮಾತಾಡುವಾಗ ಇವತ್ತು ಅಂತ ಮಾತಾಡ್ತೇನೆ. ಸೊ ಹೊಟ್ಟೆಗೆ ಹಾಕೊಳ್ಳಿ. ಎಸ್, ನಂಗೆ ಗೊತ್ತುಂಟು ಅಪ್ಪಿ ತಪ್ಪಿ ಇವತ್ತೇನಾದರೂ ಭಾರತ ಪಾಕಿಸ್ತಾನದ ವಿರುದ್ಧ ಸೋಲುದಿಲ್ಲ ಸೋತರೆ ನಾನು ಭಯಂಕರ ಟ್ರಾಲ್ ಆಗ್ತೇನೆ ಅಂತ ಅಂದ್ಕೊಳ್ತಿದ್ದೇನೆ. ಯಾಕಂತಂದರೆ ನಾನು ವಿನ್ ಆಗ್ತಾರೆ ಪಕ್ಕಾ ಭಾರತವೇ ವಿನ್ ಆಗೋದಂತ ಅಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೇನೆ. ಓವರ್ ಕಾನ್ಫಿಡೆನ್ಸ್ ಅಂತ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಬಟ್ ಸ್ಟಿಲ್ ನನಗೆ ಯಾಕೋ ಅನ್ನಿಸ್ತಾ ಉಂಟು ಈ ಮ್ಯಾಚ್ ಒನ್ ಸೈಡೆಡ್ ಆಗ್ತದೆ. ಪಾಕಿಸ್ತಾನ ಯಾವ ಆ್ಯಂಗಲಲ್ಲಿ ಸಹ ಭಾರತಕ್ಕೆ ಫೈಟ್ ಕೊಡೋದಿಲ್ಲ ಅಂತ ಅನ್ನಿಸ್ತಾ ಉಂಟು. ಎಸ್, ಭಯಂಕರ ಮಹತ್ವಾಕಾಂಕ್ಷೆಯ ಪಂದ್ಯ. ಸುಮಾರು ಟೈಮ್ ಆಯಿತು. ಈಗ ಮೊದಲಿನ ಥರ ಭಾರತ ಪಾಕಿಸ್ತಾನ ಹಾಗೆ ಹೀಗೆ ಫೈಟ್ ಗೀಟ್ ಎಂಥ ಸಹ ಇರ್ತಾ ಇಲ್ವಪ್ಪ. ಇತ್ತೀಚೆಗಂತೂ ಭಯಂಕರ ಒನ್ ಸೈಡೆಡ್ ಮ್ಯಾಚೇ ಆಗ್ತಾ ಉಂಟು. ಎಸ್, ಯಾವುದು ನಮ್ಮ ಕೊಹ್ಲಿ ಅವ್ರದ್ದು T20 ವರ್ಲ್ಡ್ ಕಪ್ಪಲ್ಲಿ ಇನ್ನೇನು ಭಾರತ ಸೋತೋಯ್ತು ಅಂತ ಹೇಳುವಾಗ ಹ್ಯಾರಿಸ್ ರಾಫ್ ಅವರಿಗೆ 2 ಬಾಲ್ 2 ಸಿಕ್ಸ್ ಹೊಡೆದು ಅದು ಅಂದರೆ ಭಯಂಕರ ಇದು ಏನು ಮಜಾ ಬಂತು. ಬಟ್ ಅದು ಸೋಲೋ ಸ್ಥಿತಿಗೂ ಹೋಗಿತ್ತು. ಅದು ನಮ್ಮ ಸ್ವಯಂಕೃತ ಅಪರಾಧ. ಏನು ದೊಡ್ಡ ಇದು ಟಾರ್ಗೆಟನ್ನು ನಾವೇನು ಚೇಸ್ ಮಾಡ್ತಿರಲಿಲ್ಲ. ಬಟ್ ಮಿಡ್ಲ್ ಓವರಲ್ಲಿ ಭಯಂಕರ ಆಟ ಸ್ಲೋ ಆಗಿ ಇನ್ನೇನು ಮ್ಯಾಚ್ ಸೋತೆ ಹೋಯಿತು ಅಂತ ಹೇಳುವಾಗ ಪುಟಿತೆದ್ದು ಭಾರತ ಎಲ್ಲ ವಿನ್ ಆಗಿತ್ತು, ಅದೆಲ್ಲ ಒಪ್ತೇನೆ. ಬಟ್ ಸ್ಟಿಲ್ ತಂಡದ ಬಲಾಬಲ ಅಂತ ನೋಡಿದಾಗ ಯಾವ ಆ್ಯಂಗಲಲ್ಲಿ ಸಹ ಪಾಕಿಸ್ತಾನ ಭಾರತಕ್ಕೆ ಸಮ ಅಲ್ಲ ಅಂತ ನನಗೆ ಆನೆಸ್ಟಾಗಿ ಅನ್ನಿಸ್ತಾ ಉಂಟು. ಎಸ್, ಭಾರತದ ಕ್ರಿಕೆಟ್ ತಂಡದ ಅಭಿಮಾನಿ ಅದೆಲ್ಲ ಹೌದು ನಾನು. ಬಟ್ ಸ್ಟಿಲ್ ಪ್ರಾಕ್ಟಿಕಲ್ ಆಗಿ ನೋಡುವಾಗ ಸಹ ಎಂತ ಇದು ಪಾಕಿಸ್ತಾನದ ಟೀಮು ಡಬ್ಬಾ ಥರ ಉಂಟಂತ ನಂಗೆ ಹಾಗೆ ಅನ್ನಿಸ್ತಾ ಉಂಟು. ಹಾಗೆಯೇ ಆಗಲಿ, ಡಬ್ಬಾ ಥರವೇ ಕ್ರಿಕೆಟ್ ಆಡಲಿ. ಮತ್ತು ನಾ ಹೇಳಿದ್ನಲ್ಲ, ಮೊದಲಿನ ಥರ ಹೀಗೆ ಇರೋದಿಲ್ಲ. ಹೀಗೆ ಅಂದರೆ ಮೊದಲೆಲ್ಲ ಭಾರಿ ಫೈಟ್ ಆಗ್ತಾಯಿತ್ತು ಗ್ರೌಂಡಲ್ಲಿ. ಏನು ಫುಲ್ ಮಾತಿಗೆ ಮಾತು ಎಲ್ಲ ಇರ್ತಿತ್ತಲ್ಲ. ಹರ್ಭಜನ್ ಸಿಂಗ್, ಶೋಯಬ್ ಅಖ್ತರ್ದು ಅಥವಾ ಅಫ್ರಿದಿ ಗಂಭೀರ್ ಅವ್ರದ್ದು. ಈಗೆಲ್ಲ ಆ ಥರ ಎಲ್ಲ ಇಲ್ಲ. ಎಲ್ಲ ಫ್ರೆಂಡಾಗೇ ಇರ್ತಾರೆ. ಸೊ ನಮಗೆ ನೋಡುವಾಗ ಆ ಮಸಾಲೆ ಸಿಗೋದಿಲ್ಲ ಅಂತ ಅಷ್ಟೇ. ನಿಮಗೆ ಪಾಕಿಸ್ತಾನದ ವಿಚಾರಕ್ಕೆ ಬರೋದಿದ್ರೆ ಫಕ್ಕರ್ ಜಮಾನ್ ಅವರು ಆಲ್ರೆಡಿ ನಿಮಗೆ ಗೊತ್ತುಂಟು, ಅವರು ಫಸ್ಟ್ ಓವರಲ್ಲೇ ಓಪನಿಂಗ್ ಮ್ಯಾಚ್ ಇದು. ಫಸ್ಟ್ ಓವರಲ್ಲೇ ಫೀಲ್ಡಿಂಗ್ ಮಾಡುವಾಗ ಏನೋ ಡೈವ್ ಹಾಕ್ಲಿಕ್ಕೆ ಹೋಗಿ ಆ ಡೈವು ಕರೆಕ್ಟಾಗಿ ಆಗದೆ ಏನೇನೋ ನೋವು ಮಾಡಿಕೊಂಡು ಅವರಿಗೆ ಟೂರ್ನಮೆಂಟಿಂದವೇ ಔಟ್ ಆಗಿದ್ದಾರೆ. ಅವರ ಬದಲಿಗೆ ಇಮಾಮುಲ್ ಹಕ್ ಅವರು ಬಂದಿದ್ದಾರೆ. ಈಸ್ ಅ ಗುಡ್ ಪ್ಲೇಯರ್, ಇಲ್ಲ ಅಂತಲ್ಲ. ಬಟ್ ಫಕ್ಕರ್ ಜಮಾನ್ ಥರ ಒಂದು ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಅಲ್ಲ, ಅಥವಾ ಏನೋ ಒಂದು ಪವರ್ ಪ್ಲೇಯಲ್ಲೇ ಮ್ಯಾಚನ್ನು ಫುಲ್ಲು ಟರ್ನ್ ಮಾಡುವಂಥ ಆಟಗಾರ ಅಂತೂ ಅಲ್ಲ. ಅವರ ಬಗ್ಗೆ ಅಷ್ಟೇ ಮಾತಾಡೋ, ಅದಕ್ಕಿಂತ ಜಾಸ್ತಿ ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ. ಭಾರತ ತಂಡದಲ್ಲಿ ಗುಮಾನಿಗಳು ಕೇಳಿ ಬರ್ತಾ ಉಂಟು. ಏನು ಅಂತಂದರೆ, ಒಂದು ಕುಲ್ದೀಪ್ ಯಾದವ್ ಅವ್ರನ್ನ ಅವರ ಬದಲಾಗಿ ವರುಣ್ ಚಕ್ರವರ್ತಿ ಅವರಿಗೆ ಆಡಿಸಬಹುದು ಅಂತ. ಅದೊಂದು ಒಳ್ಳೆಯ ನಿರ್ಧಾರ ಅಂತ ಕೂಡ ಅಂದ್ಕೊಳ್ತೇನೆ. ಏನೊಂದು ಸ್ವಲ್ಪ ಮಿಸ್ಟ್ರಿ ಸ್ಪಿನ್ನರು ಇದೊಂಥರ. ಈ ಮ್ಯಾಚ್ ಗೆದ್ದರೆ ನಾವು ಈ ಮ್ಯಾಚ್ ಗೆಲ್ಲೇಬೇಕಾಯ್ತಾ? ಬಟ್ ಪ್ರಾಕ್ಟಿಕಲಿ ಹೇಳೋದು, ಈ ಮ್ಯಾಚ್ ಗೆದ್ದರೆ ಆಲ್ಮೋಸ್ಟ್ ಸೆಮಿಫೈನಲ್ ಸ್ಪಾಟ್ ಫಿಕ್ಸ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ಫಸ್ಟ್ ವಿನ್ ಆಗುವ, ಅವರನ್ನು ಕಟ್ಟಿ ಹಾಕುವ ಮಿಸ್ಟ್ರಿ ಸ್ಪಿನ್ನರೆಲ್ಲ ಸ್ವಲ್ಪ ಯಾರು ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಎಲ್ಲ ಇವರು ಆಡಲಿಲ್ಲ ಪಾಕಿಸ್ತಾನದವರು ಇಲ್ಲಿಯ ತನಕ. ಸೊ ಆದ್ದರಿಂದ ಅವರಿಗೆ ಅವಕಾಶ ಸಿಗ್ಬೋದು. ಕುಲ್ದೀಪ್ ಯಾದವ್ ಅವರ ಬದಲು ಏನು ಅಕ್ಷರ್ ಪಟೇಲ್ ಇದ್ದೇ ಇರ್ತಾರೆ ತಂಡದಲ್ಲಿ, ರವೀಂದ್ರ ಜಡೇಜಾ ಅವರು ಇದ್ದೇ ಇರ್ತಾರೆ. ಎಲ್ಲಿಯಾದರೂ ವರುಣ್ ಚಕ್ರವರ್ತಿಯವರು ಆಡಿದರೆ ಕುಲ್ದೀಪ್ ಯಾದವ್ ಅವರ ಬದಲಾಗಿ ಆಡಬಹುದು. ಆ್ಯಂಡ್ ನನಗೆ ಹರ್ಷದೀಪ್ ಸಿಂಗ್ ಅವರು ಆಡಬೇಕಂತ ಭಾರಿ ಆಸೆ. ಯಾಕಂದರೆ ರೈಟ್ ಮತ್ತು ಲೆಫ್ಟ್ ಕಾಂಬಿನೇಷನ್, ಶಮಿ ಮತ್ತು ಹರ್ಷದೀಪ್ ಅವ್ರು ಬರ್ತಾರೆ ಅಂತ. ಅದರ ಅರ್ಥ ಹರ್ಷಿತ್ ರಾಣನ ಹೇಟ್ ಮಾಡೋದು ಅಥವಾ ಗಂಭೀರ್ ಕಂಡ್ರೆ ಆಗೋದಿಲ್ಲ. ಹರ್ಷಿತ್ ರಾಣ KKRಗೆ ಆಡೋದು, ಆದ್ದರಿಂದ KKR ಕಂಡ್ರೆ ಆಗೋದಿಲ್ಲ. ಅವನಿಗೆ ಎಂಥದೂ ಅಲ್ಲ. ಈವನ್ ಹರ್ಷ ಬೋಗ್ಲಿ ಅವರು ಟ್ವೀಟ್ ಮಾಡಿದ್ರು, ಐ ಆಮ್ ಸೋ ಹ್ಯಾಪಿ ಫಾರ್ ಹರ್ಷಿತ್ ರಾಣ, ಬಟ್ ಐ ಸ್ಟಿಲ್ ಪ್ರಿಫರ್ ಹರ್ಷದೀಪ್ ಸಿಂಗ್ ಅಂತ. ಹಾಗಾದರೆ ಹರ್ಷಿತ್ ರಾಣ ಕಂಡ್ರೆ ಹರ್ಷ ಬೋಗ್ಲಿ ಆಗೋದಿಲ್ಲ ಅಂತವ? ಹಾಗಲ್ಲ, ಹರ್ಷದೀಪ್ ಸಿಂಗ್ ಇದ್ದರೆ ಇನ್ನು ಒಳ್ಳೆ ಇರ್ತದೆ ಅಂತ ನನಗೆ ಅನಿಸೋದು. ಬಟ್ ಫಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದಾಗಿ ಹರ್ಷಿತ್ ರಾಣ ಅವರಿಗೆ ಅವರ ಬದಲು ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸೋದು ಡೌಟ್ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಲಾಸ್ಟ್ ಮ್ಯಾಚಲ್ಲಿ ಎಲ್ಲ ಸಹ ಬಾಕ್ಸ್ ಟಿಕ್ ಮಾಡಿದಾರಾ? ಇಲ್ಲ, ಬಾಕ್ಸ್ ಆ್ಯಕ್ಚುಲಿ ಅಳಿಸಿದ್ದಾರೆ ಭಾರತದವರು. ಫೀಲ್ಡಿಂಗ್ ಇಟ್ ವಾಸ್ ವೆರಿ ಬ್ಯಾಡ್. 35ಕ್ಕೆ 5 ಹೋಗಿದ್ದಂತಹ ಬಾಂಗ್ಲಾ ತಂಡವನ್ನು 220 ಗಡಿ ದಾಟಿಸಿದ್ದು ಯಾರು? ನಮ್ಮ ಬೌಲರ್ಸ್ ಅಲ್ಲ, ನಮ್ಮ ಫೀಲ್ಡರ್ಸ್. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಈಸಿಯೆಸ್ಟ್ ಕ್ಯಾಚ್ ಸ್ಲಿಪ್ಪಲ್ಲಿ ಡ್ರಾಪ್ ಮಾಡಿದರು. ಹ್ಯಾಟ್ರಿಕ್ ಆಗುವುದನ್ನು ಅದು ಮಿಸ್ ಆಯಿತು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರೊಂದು ಕ್ಯಾಚ್ ಡ್ರಾಪ್ ಮಾಡಿದರು. ಸೊ ಜೇಕರ್ ಅಲ್ಲಿಗೆ ಸಹ
ಒಂದು ಜೀವದಾನ ಸಿಕ್ಕಿತ್ತು, ತೌಹೀದ್ ಹೃದಯ ಅವರಿಗೆ ಸಹ ಒಂದು ಜೀವದಾನ ಸಿಕ್ಕಿತ್ತು. ಅದಾದಮೇಲೆ ಒಂದು ಸ್ಟಂಪ್ ಔಟ್ ಮಿಸ್ ಆಯಿತು KL ರಾಹುಲ್. ಅದು ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಸ್ಟಂಪ್ ಔಟ್ ಮಿಸ್ ಆಯಿತು. ಸೊ ಆದ್ದರಿಂದ ಫೀಲ್ಡಿಂಗ್ ಇದು ಅವರು ಟಿಕ್ ಆಗಿದ್ದನ್ನು ಅಳಿಸಿ ಹಾಕಿದರು. ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ ಸಹ ಎಸ್ ಸ್ಲೋ ಟ್ರ್ಯಾಕ್, ಬಟ್ 46 ಓವರ್ ತನಕ ಹೋಯ್ತಾ, ಅಷ್ಟು ಅಲ್ಲಿ ತನಕ ಡ್ರ್ಯಾಗ್ ಮಾಡಬೇಕಿತ್ತ ಅಂತ ಅನ್ನಿಸ್ತದೆ. ಆ್ಯಂಡ್ ಅಪ್ಪಿತಪ್ಪಿ ಆ ಒಂದು KL ರಾಹುಲ್ ಅವರ ಕ್ಯಾಚನ್ನು ಎಲ್ಲಿಯಾದರೂ ಜೇಕರ್ ಅಲ್ಲಿ ಅವರು ಹಿಡಿದಿದ್ರೆ ಭಾರತವೇ ವಿನ್ ಆಗ್ತಿತ್ತು. ಯಾಕಂದರೆ ನೆಕ್ಸ್ಟ್ ಪಾಂಡ್ಯ ಅವರು ಬರ್ತಾಯಿದ್ರು, ಜಡೇಜಾ ಅವರು ಬರ್ತಾಯಿದ್ರು. ಬಟ್ ಸ್ಟಿಲ್ ಒಂದು ಟೆನ್ಷನ್ ಆಗುವಂತಹ ವಿಚಾರ ಆಗಿತ್ತು. ನಾಳೆ ಕೂಡ ಅಕ್ಷರ್ ಪಟೇಲ್ ಅವ್ರನ್ನ ಪ್ರಮೋಟ್ ಮಾಡ್ತಾರಾ, KL ರಾಹುಲ್ ಅವರ ಬದಲು ಬೇಗ ಕಳಿಸ್ತಾರಾ ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ಕಾಯುತ್ತಿರುವಂತಹ ಕ್ಷಣ ಏನು ಅಂತಂದರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್. ವಿರಾಟ್ ಕೊಹ್ಲಿ ಅವರಿಂದ ರನ್ ಬರ್ತಾ ಇಲ್ಲ, ಲೆಗ್ ಸ್ಪಿನ್ನರ್ಸಿಗೆ ಔಟ್ ಆಗ್ತಾ ಇದ್ದಾರೆ. ಎಂತ ಮಾರ, ಈಗ ODI ಕ್ರಿಕೆಟಲ್ಲಿ ಲೆಗ್ ಸ್ಪಿನ್ನರಿಗೆ ಔಟ್ ಆಗ್ತಿದ್ದಾರೆ. ಆ ರೆಕಾರ್ಡ್ ಕೂಡ ಹಾಗೆ ಹೇಳ್ತಾ ಉಂಟು. ಲಾಸ್ಟ್ 5 ಡಿಸ್ಮಿಸಲ್ ODI ಕ್ರಿಕೆಟಲ್ಲಿ ಅದು ಅಗೇನ್ಸ್ಟ್ ಲೆಗ್ ಸ್ಪಿನ್ನರ್ಸ್ ಔಟ್ ಆಗಿರೋದು ಕೊಹ್ಲಿ ಅವರು. ಸೊ ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡ್ತಾರೆ ಕೊಹ್ಲಿ ಅವರು. ಪುಟಿದೇಳಬೇಕು, ಹಾಗೆ ಹೀಗೆ ಪುಟಿದೇಳಬಹುದು. ಆ್ಯಂಡ್ ಅವರು ಪಾಕಿಸ್ತಾನದ ಮ್ಯಾಚ್ ಅಂತ ಬಂದಾಗ ಮೆಜಾರಿಟಿ ಆಫ್ ದಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಚೆಂದ ಆಡಿದ್ದಾರೆ. ಒಂದೇ ಹಿಯರ್ ಆ್ಯಂಡ್ ದರ್ ಕೆಟ್ಟ ಕ್ರಿಕೆಟ್ ಬಂದಿರ್ಬೋದು, ಬಟ್ ICC ಟೂರ್ನಮೆಂಟಲ್ಲಂತೂ ಪಾಕಿಸ್ತಾನದ ವಿರುದ್ಧ ಭಾರಿ ಚೆಂದ ಮಾಡಿ ಕೊಹ್ಲಿ ಅವರ ಆಡಿದ್ದಾರೆ. ಆ್ಯಂಡ್ ಅವರ ರೆಕಾರ್ಡ್ ಒಳ್ಳೆ ಉಂಟು. ನನ್ನದು ಅನಿಸಿಕೆ ಏನು ಅಂತಂದರೆ ರೋಹಿತ್ ಶರ್ಮಾ ಅವರು ಪವರ್ ಪ್ಲೇಯಲ್ಲಿ ಔಟ್ ಆಗಬಾರ್ದು. ನಿಮಗೆ ಗೊತ್ತುಂಟು ರೋಹಿತ್ ಶರ್ಮಾ ಅವರು ಫಸ್ಟ್ 10 ಓವರಲ್ಲೇ ಮ್ಯಾಚಿದು ಚಿತ್ರಣ ಎಲ್ಲ ಪೂರ್ತಿ ಚೇಂಜ್ ಮಾಡ್ತಾರೆ ಅಂತ. ಬಟ್ ಸ್ಟಿಲ್ ಶೈನ್ ಅಫ್ರಿದಿ, ನಜೀಮ್ ಶಾ ಅವರೆಲ್ಲ ಸ್ವಲ್ಪ ರಿದಮ್ ಎಲ್ಲ ಮಿಸ್ ಆಗಿದೆ. ಬಟ್ ಸ್ಟಿಲ್ ದೇ ಆರ್ ಆಲ್ ಗುಡ್ ಬೌಲರ್ಸು. ಸೊ ಅವರನ್ನು ಕರೆಕ್ಟಾಗಿ ಎಸ್ಪೆಷಲಿ ಶಹೀನ್ ಅಫ್ರಿದಿ ಅವ್ರನ್ನ ಕರೆಕ್ಟಾಗಿ ನೆಗೆಟ್ ಮಾಡಿ 10 ಓವರ್ ವಿಕೆಟ್ ಉಳಿಸಿಕೊಂಡ್ರೆ ರೋಹಿತ್ ಶರ್ಮಾ ಅವರು ಮತ್ತೆ ಅವ್ರನ್ನ ತಡಿಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತುಂಟು ಫಸ್ಟ್ 10 ಓವರ್ ನಿಂತರೆ ಮತ್ತೆ ಮುಗೀತೆ ಪಾಕಿಸ್ತಾನದ ಕತೆ. ಸೊ ವಿಕೆಟ್ ಥ್ರೋ ಮಾಡೋದಿರಲಿ ರೋಹಿತ್ ಶರ್ಮಾ ಅವರು. ಯಾಕಂತಂದರೆ ಇತ್ತೀಚೆಗಂತೂ ಅವರು ಬೌಲರ್ಸ್ ಏನು ವಿಕೆಟ್ ತೆಗಿತಲ್ಲ ಅವರಿದು ವೈಟ್ ಬಾಲಲ್ಲಿ, ಇವರೇ ವಿಕೆಟ್ ಒಪ್ಪಿಸೋದು. ಅಂದರೆ ಎಂತ ಹೊಡಿಲಿಕ್ಕೆ ಹೋಗಿ ಅದು ಮಿಸ್ ಟೈಮ್ ಆಗಿ ಎಲ್ಲ ಔಟ್ ಆಗ್ತಿದ್ದಾರೆ. ಬಿಟ್ಟರೆ ಭಯಂಕರ ಒಳ್ಳೆ ಫಾರ್ಮಲ್ಲಿದ್ದಾರೆ ರೋಹಿತ್ ಶರ್ಮಾ ಅವರು. ಆ ಫಾರ್ಮನ್ನು ಕಂಟಿನ್ಯೂ ಮಾಡಲಿ. ಚಿಕ್ಕ ಮೊತ್ತಕ್ಕೆ ತೃಪ್ತಿ ಆಗೋದು ಬೇಡ, 30-40 ಬೇಡ, ಎಲ್ಲ ದೊಡ್ಡ ಇನ್ನಿಂಗ್ಸ್ ಬರಲಿ ರೋಹಿತ್ ಶರ್ಮಾ ಅವ್ರದ್ದು ಅಂತ ನಾವೆಲ್ಲರೂ ಸಹ ಆಶಿಸ್ತಾ ಇರೋದು. ಎಸ್, 1 ಸೈಡೆಡ್ ಮ್ಯಾಚ್ ಆಗ್ತದೆ, ಭಾರತ ವಿನ್ ಆಗ್ತದೆ ಇವತ್ತು. ನಿಮಗೆಂತ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ಲೇಯಿಂಗ್ 11 ಕಮೆಂಟ್ ಸೆಕ್ಷನ್ ಎಲ್ಲ ಅಂತೆಲ್ಲ ಬರ್ತದೆ, ಅದು ಬಿಟ್ಟು ನಿಮ್ಮ ಪ್ಲೇಯಿಂಗ್ 11, ಭಾರತದ ಪ್ಲೇಯಿಂಗ್ 11 ಯಾವುದು ಇರ್ತದೆ, ಯಾವುದು ಇರಬೇಕು ಬಿಟ್ಟಾಕಿ, ಯಾವುದು ಇರ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡುವ ನೀವು ಹೇಳಿದ್ದು ಕರೆಕ್ಟ್ ಆಗ್ತದೆ ಇಲ್ವಾ ಅಂತ. ಎಸ್, ಸರಿಯಾಗಿ ಬರುವ. ನಮಸ್ಕಾರ.